ಇಂಡಿಯಾದಲ್ಲಿರೋರೆಲ್ಲರೂ ನಾನೀಗ ಹೇಳಕ್ಕೆ ಹೋಗ್ತಿರೋಂಥ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಡಯಾಬಿಟಿಸಿಗೆ ಬಾಯ್ ಬಾಯ್ ಹೇಳ್ಬೋದು. ಮೊದಲನೇದಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದನೇ ಡಯಾಬಿಟಿಸ್ ಬರೋದಂತ ಗೊತ್ತು. ಈಗ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ನ ಹೇಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಈ ಬ್ಲಡ್ ಗ್ಲೂಕೋಸ್ ಸ್ಪೈಕ್ ನಾವು ಪ್ರತಿ ಸಲ ಊಟ ಮಾಡಿದಾಗ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆಗದೇ ಇರೋ ಥರ ನಾವು ನೋಡ್ಕೋಬೇಕು. ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಸೋಲಿಯಸ್ ಪುಷಪ್ಸ್ ಅಂತೀವಿ. ಇದು ಹೇಗೆ ಮಾಡೋದಂದ್ರೆ, ನೀವು ಜಸ್ಟ್ ಎಲ್ಲಾದ್ರೂ ಚೇರ್ ಮೇಲೆ ಕೂತ್ಕೊಳ್ಳಿ. ಯಾವಾಗಾದ್ರೂ ಊಟ ಆಗಿದ ನಂತರ ಏನು ಮಾಡಬೇಕಂದ್ರೆ, ನೀವು ಜಸ್ಟ್ ಈ ಥರ ಕಾಲನ್ನ ಫ್ಲಾಟ್ ಗ್ರೌಂಡ್ ಮೇಲೆ ಪ್ಲೇಸ್ ಮಾಡಿ ಎರಡು ಇಮ್ಮಡಿಯನ್ನು ಮೇಲೆತ್ತಬೇಕು. ಈ ಥರ 1 2 3 ಈ ಥರ ನೀವು ಮಿನಿಮಮ್ 50ರಿಂದ 100 ಬಾರಿ ಮಾಡೋದ್ರಿಂದ ಸೋಲಿಯಸ್ ಮಸಲ್ಲು ಬ್ಲಡ್ಡಲ್ಲಿರೋಂಥ ಜಾಸ್ತಿ ಗ್ಲೂಕೋಸ್ನ ಯೂಟಿಲೈಸ್ ಮಾಡ್ಕೊಳುತ್ತೆ. ಅದರಿಂದ ಕೂಡ ನಿಮ್ಮ ಗ್ಲೂಕೋಸ್ ಲೆವೆಲ್ ಸ್ಪೈಕ್ ಆಗಲ್ಲ. ಎರಡನೇದಾಗಿ ನೀವು ವಾಲ್ ಸಿಟ್ಟಿಂಗ್ ಮಾಡಬೇಕು. ವಾಲ್ ಸಿಟ್ಟಿಂಗ್ ಅಂದರೆ ಏನು ಅಂದರೆ, ಜಸ್ಟ್ ಈ ಥರ ಚೇರ್ ಇರಬಾರ್ದು, ಜಸ್ಟ್ ಫ್ಲ್ಯಾಟ್ ಇರೋ ವಾಲಿಗೆ ಈ ರೀತಿ ಹೊರಕೋಬೇಕು. ನಾನು ಚೇರ್ ಮೇಲೆ ಕೂತಾಗ ಹೇಗೆ ಕೂರ್ತೀನೋ ಅದೇ ರೀತಿ ಗೋಡೆಗೆ ಹೊರಕೋತಾ ಕೂರಬೇಕು. ಅವಾಗ ಏನಾಗುತ್ತೆ ಅಂದರೆ, ನನ್ನ ಕಾಲಿನ ಮಸಲ್ಸು ಮತ್ತು ಥೈ ಮಸಲ್ಸು ಐಸೋಮೆಟ್ರಿಕ್ ಕಾಂಟ್ರಾಕ್ಷನ್ ಆಗುತ್ತೆ. ಇದರಿಂದ ಜಾಸ್ತಿ ಗ್ಲೂಕೋಸು ಯುಟಿಲೈಸ್ ಆಗುತ್ತೆ ಮಸಲ್ಸಿಂದ. ಅವಾಗ ಕೂಡ ಗ್ಲೂಕೋಸ್ ಸ್ಪೈಕ್ ಕಡಿಮೆ ಆಗುತ್ತೆ. ಮೂರನೇದಾಗಿ ಮೈಕ್ರೋ ಎಕ್ಸಸೈಸಸ್ನ ಮಾಡಬೇಕು. ಏನು ಮೈಕ್ರೋ ಎಕ್ಸಸೈಸ್ ಅಂದರೆ, ಜಸ್ಟ್ ನೀವು ಆಫೀಸಲ್ಲಿ ಇರ್ತೀರಾ ಅಥವಾ ಯಾವ್ದಾದ್ರು ವರ್ಕ್ ಸ್ಪೇಸಲ್ಲಿ ಇರ್ತೀರಾ, ಎದ್ದು ಎಕ್ಸಸೈಸಸ್ಗಳು ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ಬೋದು ಅಂದರೆ, ಜಸ್ಟ್ ಚೇರ್ ಸಿಟಪ್ಸ್ನ ಮಾಡ್ಬೋದು. ಜಸ್ಟ್ ಚೇರ್ ಮೇಲೆ ನಿಲ್ಲೋದು, ಕೂರೋದು, ಈ ಥರ ಒಂದು 50 ಬಾರಿ ಮಾಡೋದ್ರಿಂದ ಕೂಡ ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಮ್ಮಿ ಆಗುತ್ತೆ. ನಾನು ಯಾಕೆ ಇಷ್ಟೊಂದೆಲ್ಲ ಎಕ್ಸಸೈಸ್ ಮಾಡೋಕ್ಕೆ ಹೇಳ್ತಿದ್ದೀನಿ ಅಂದರೆ, ನೀವು ಊಟ ಆಗಿದ ತಕ್ಷಣ ನಿಮ್ಮ ಬ್ಲಡ್ ಗ್ಲೂಕೋಸ್ನ ಸ್ಪೈಕ್ ಆಗದಿರೋ ಥರ ನೋಡ್ಕೊಂಡ್ರೆ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಯಿತು ಅಂದರೆ ನಿಮ್ಮ ಡಯಾಬಿಟಿಸು ಕ್ರಮೇಣವಾಗಿ ಸರಿ ಹೋಗ್ತಾ ಹೋಗುತ್ತೆ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಡಬೇಕು ಅಂದರೆ ನೀವು ಆರೋಗ್ಯ ಆಚಾರ್ಯ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.